ಹಾಸನದಲ್ಲಿ ಜೆಡಿಎಸ್ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಇನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ ಶಕ್ತಿ ಪ್ರದರ್ಶನ ಮಾಡಿದೆ. ದೇವೇಗೌಡರು, ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಕಾಂಗ್ರೆಸ್ ವಿರುದ್ಧ ಗುಡುಗಿದ್ದಾರೆ. 2028ಕ್ಕೆ 3ನೇ ಬಾರಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ನಿಖಿಲ್ ಹೇಳಿದ್ದಾರೆ. ಇನ್ನೊಂದಷ್ಟು ಸುದ್ದಿಗಳು ಎಲ್ಲವೂ ಕೂಡ ಇದೆ ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ಅಲ್ಲಿ. ಎಲ್ರಿಗೂ ಕೂಡ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ನಾನು ಶಿವಕುಮಾರ್. ರಾಜ್ಯ ರಾಜಕೀಯದಲ್ಲಿ ಮತ್ತೆ ಪುಟಿದೇಳಲು ಜೆಡಿಎಸ್ ರಣತಂತ್ರ ರೂಪಿಸಿದೆ. ಹಾಸನದ ಬೋನಹಳ್ಳಿಯಲ್ಲಿ ಬೃಹತ್ ಸಮಾವೇಶ ಹಮ್ಮಿಕೊಂಡಿದ್ರು. ಶಕ್ತಿ ಪ್ರದರ್ಶನ ಕೂಡ ಮಾಡಿದ್ರು. ಎಚ್ಡಿಕೆ, ರೇವಣ್ಣ, ನಿಖಿಲ್, ಸೂರಜ್ ಸೇರಿದಂತೆ ಜೆಡಿಎಸ್ ನ ಶಾಸಕರು, ಮಾಜಿ ಶಾಸಕರು ಎಲ್ಲರೂ ಕೂಡ ಭಾಗಿಯಾದ್ರು. ಸಮಾವೇಶದಲ್ಲಿ ಎಚ್ ಡಿ ದೇವೇಗೌಡರು ಅಬ್ಬರದ ಭಾಷಣ ಮಾಡಿದ್ರು. ಕಾಂಗ್ರೆಸ್ ವಿರುದ್ಧ ಗುಡುಗಿದ್ರು. ಹಾಸನ ಜಿಲ್ಲೆಯಲ್ಲಿ ಜೆಡಿಎಸ್ ನಾಶ ಮಾಡಲು ಬಂದ್ರು. ಅವರಿಗೆ ನೀವು ಉತ್ತರ ಕೊಟ್ಟಿದ್ದೀರಿ. ಯಾರಿಂದಲೂ ಸಾಧ್ಯವಿಲ್ಲ ಜೆಡಿಎಸ್ ನಾಶ ಪಡಿಸೋಕೆ. ಸರ್ಕಾರದ ಅರಾಜಕತೆ ವಿರುದ್ಧ ಬಿಜೆಪಿ ಜೆಡಿಎಸ್ ಜಂಟಿ ಹೋರಾಟ ಮಾಡ್ತಿವೆ. ಇವತ್ತು ಆಡಳಿತ ನಡೆಸುತ್ತಿರೋರಿಗೆ ಮೆಸೇಜ್ ಕೊಟ್ಟಿದ್ದೀರಿ. ನಿಮ್ಮ ಆಟ ನಡೆಯಲ್ಲ, ರೇವಣ್ಣ, ಕುಮಾರಸ್ವಾಮಿ ಹಿಂದೆ ನಾವಿದ್ದೇವೆ ಅಂತ ತೋರಿಸಿದ್ದೀರಿ. ಕಾಲ ಬರುತ್ತೆ, ನನಗೆ ದೈವದಲ್ಲಿ ನಂಬಿಕೆ ಇದೆ ಅಂತ ದೇವೇಗೌಡರು ಕಾಂಗ್ರೆಸ್ ನಾಯಕರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು. ಮೆಚ್ಚಬೇಕು ದೇವೇಗೌಡರು ಈ ವಯಸ್ಸಲ್ಲೂ ಈ ಭಾಷಣ, ಈ ವಾಗ್ದಾಳಿಯನ್ನ ನೋಡಿದ್ರೆ. ಮತ್ತೊಂದ್ ಕಡೆ ಕುಮಾರಸ್ವಾಮಿ ಅವರು ಕೂಡ ಕಾಂಗ್ರೆಸ್ ವಿರುದ್ಧ ಗರ್ಜಿಸಿದ್ದಾರೆ. ಏನು ತಮ್ಮ ತವರಿನಲ್ಲಿ ನಿಂತು ಎಚ್ ಡಿ ಕುಮಾರಸ್ವಾಮಿ ಕೂಡ ಗರ್ಜಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರವನ್ನ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮುಖ್ಯಮಂತ್ರಿಯ ಕುರ್ಚಿಗೆ ಕಳೆದ 2.5 ವರ್ಷಗಳಿಂದ ನಾಟಕ ನೋಡ್ತಿದ್ದೀನಿ. ಅವರಿಗೆ ರಾಜ್ಯದ ಜನರ ನೋವಿಗೆ ಸ್ಪಂದಿಸಲು ಸಮಯ ಇಲ್ಲ. ಕಾಂಗ್ರೆಸ್ ನಾಯಕರು ಎಲ್ಲಿದೆ? ಜನತಾದಳ ನಾಶ ಮಾಡಿದ್ದೇವೆ ಅಂತ ಹೇಳ್ತಾರೆ. ಇವತ್ತಿನ ಈ ಸಭೆಯ ಸಾಕ್ಷಿ ಅಂತ ವ್ಯಂಗ್ಯವಾಡಿದ್ರು. ರಾಜ್ಯದ ಇತಿಹಾಸದಲ್ಲಿ ವೀರಪ್ಪನ್ ಹಿಡಿಯೋದಕ್ಕೆ ಹೋದ ಪೊಲೀಸರಿಗೆ ಉಡುಗೊರೆ ಕೊಟ್ಟಿದ್ರು. ನಂತರ ಇದೀಗ ಮತ್ತೆ 30 ಲಕ್ಷ ರೂಪಾಯಿಗಳ ಉಡುಗೊರೆ ಕೊಟ್ಟಿದ್ದಾರೆ. ಯಾವ ರೀತಿ ತನಿಖೆ ಮಾಡಿದ್ದೀರಿ ಗೊತ್ತಿದೆ ಅಂತ ಎಚ್ ಡಿ ಕುಮಾರಸ್ವಾಮಿ ವಾಗ್ದಾಳಿಯನ್ನ ಮಾಡಿದ್ರು. ಇನ್ನು ಕುಮಾರಸ್ವಾಮಿ ಅವ್ರನ್ನ ಸಿಎಂ ಮಾಡೋದೇ ಗುರಿ ಅನ್ನೋದು ನಿಖಿಲ್ ಕುಮಾರಸ್ವಾಮಿ ಅವ್ರ ಹೇಳಿಕೆ. ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಕೂಡ ಭರ್ಜರಿ ಭಾಷಣ ಮಾಡಿದ್ದಾರೆ. ಕುಮಾರಸ್ವಾಮಿ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹಿರಿಯರು ಹೇಳ್ತಾರೆ. ಈ ರಾಜ್ಯಕ್ಕೆ ಕುಮಾರಸ್ವಾಮಿ ಬೇಕು, ಎಲ್ದಿದ್ರೆ ರಾಕ್ಷಸರು ಈ ರಾಜ್ಯವನ್ನ ಮೆಟ್ಟಿ ನಿಲ್ತಾರೆ. ಅವರನ್ನ ತೊಲಗಿಸೋಕೆ ಕುಮಾರಸ್ವಾಮಿ ಬೇಕು ಅಂತ ಹೇಳ್ತಾರೆ. ನನ್ನ ಮೇಲೆ 3 ಬಾರಿ ರಾಜಕೀಯ ಷಡ್ಯಂತ್ರ ಮಾಡಿ ಸೋಲಿಸಿದ್ದಾರೆ. ಆದ್ರೆ ಇದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ದೇವೇಗೌಡರ ಗರಡಿಯಲ್ಲಿ ಬೆಳೆದವರು ನಾವು. ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಡೋದು ನಮ್ಮೆಲ್ಲರ ಗುರಿ. ಇದಕ್ಕಾಗಿ ಸಿದ್ಧರಾಗಿ ಅಂತ ಕಾರ್ಯಕರ್ತರಿಗೆ ನಿಖಿಲ್ ಕುಮಾರಸ್ವಾಮಿ ಕರೆಯನ್ನ ಕೊಟ್ರು. ದೇವೇಗೌಡರು ಅಬ್ಬರದ ಭಾಷಣ, ಕುಮಾರಸ್ವಾಮಿ ಅವರ ಸಾಫ್ಟ್ ಭಾಷಣ, ನಿಖಿಲ್ ಕುಮಾರಸ್ವಾಮಿ ಅವರ ಒಂದು ಜೋರ್ ಭಾಷಣ. ಇವತ್ತು ಹಾಸನದಲ್ಲಿ ಜೆಡಿಎಸ್ ಈ ಒಂದು ಕಾರ್ಯಕ್ರಮ ಜೆಡಿಎಸ್ ಪಕ್ಷಕ್ಕೊಂದು ರೀತಿಯ ಬೂಸ್ಟ್ ಕೊಟ್ಟಿದೆ ಅಂತ ಹೇಳ್ಬೋದು. ಹಾಸನದಲ್ಲಿ ಜೆಡಿಎಸ್ಗೆ ಕೇವಲ ಕಾಂಗ್ರೆಸ್ ಇಲ್ಲ, ಅರಸೀಕೆರೆಯಲ್ಲಿ ಮಾತ್ರ. ಇನ್ನು ಹಾಸನ ನಗರ, ಬೇಲೂರು, ಸಕಲೇಶಪುರದಲ್ಲಿ ಬಿಜೆಪಿಯ ಶತ್ರು. ಇನ್ನು ಹೊಳೆನರಸೀಪುರ ಕಾಂಗ್ರೆಸ್ ಶತ್ರು, ಅರ್ಕಲ್ಗೂಡಲ್ ಕಾಂಗ್ರೆಸ್, ಶ್ರವಣಬೆಳಗೊಳ ಕಾಂಗ್ರೆಸ್ ಟೈಟ್ ಫೈಟ್ ಇದೆ. ಬಟ್ ಮೈತ್ರಿ ಆಗಿರೋ ಕಾರಣ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಬೇಲೂರಲ್ಲಿ ಬಿಜೆಪಿ ಸುರೇಶ್ ಅವರು, ಸಕಲೇಶಪುರದಲ್ಲಿ ಸಿಮೆಂಟ್ ಮಂಜು ಅವರು ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಕಂಟೆಸ್ಟ್ ಮಾಡ್ತಾರೆ. ಹಾಸನ ಸಹಜವಾಗಿ ಸ್ವರೂಪು ಪ್ರೀತಮ್ ಗೌಡ್ರಿಗೆ, ಯಾಕೆಂದ್ರೆ ಈಗ ಜೆಡಿಎಸ್ ಅವರು ಇರೋ ನಂಬರ್ಗಿಂತ ಜಾಸ್ತಿ ಬಿಡಿಸ್ಕೊತಾರೆ. ಕಳೆದ ಬಾರಿ ಕೋಲಾರ ಲೋಕಸಭೆ ಚುನಾವಣೆಯಲ್ಲಿ ಮುನ್ಸ್ವಾಮಿ ಗೆದ್ದಿದ್ರು. ನಂತರ ಅದನ್ನ ಮಲ್ಲೇಶ್ ಬಾಬು ಜೆಡಿಎಸ್ ಟಿಕೆಟ್ ಕೊಟ್ಟರು. ಅಂದ್ರೆ ಜೆಡಿಎಸ್ ತನ್ನ ಸ್ಥಾನಗಳ ಜೊತೆ ಬಿಜೆಪಿ ಸ್ಥಾನಗಳನ್ನು ಕ್ಯಾಚ್ ಹಾಕೊಂಡು ಕಂಟೆಸ್ಟ್ ಮಾಡ್ತಾರೆ, ನೋ ಡೌಟ್. ಸೊ ಈಗ ಹಾಸನದ ಈ ಒಂದು ಕಾರ್ಯಕ್ರಮ ಜೆಡಿಎಸ್ ನ ಶಕ್ತಿ ಪ್ರದರ್ಶನ ಜೊತೆಗೆ ಜೆಡಿಎಸ್ ಕಟ್ಟೋ ಕಾರ್ಯಕ್ರಮ. ಬಟ್ ವಿಶ್ವಾಸ ಇದೆ, ಜೆಡಿಎಸ್ ಬಿಜೆಪಿ ಮೈತ್ರಿಯಾಗಿ ಚುನಾವಣೆಗೆ ಹೋದ್ರೆ ಒಂದು 50 ಸೀಟ್ ತಗೊಂಡು 40 ಗೆದ್ಕೋತಾರೆ. ಈಗ ಮಂಡ್ಯದಲ್ಲಿ ಕಳೆದ ಬಾರಿ ಮದ್ದೂರ್ ಸೋತಿದ್ದು ಜೆಡಿಎಸ್, ತಮ್ಮಣ್ಣ ಸೋತಿದ್ದು ಬಿಜೆಪಿಯ ಸ್ವಾಮಿಗೌಡರ ಕಾರಣಕ್ಕೆ. ಹಾಗೆ ಶ್ರೀರಂಗಪಟ್ಟಣ ಜೆಡಿಎಸ್ ರವೀಂದ್ರ ಶಿಖಂಡಯ್ಯ ಸೋತಿದ್ದು ಸಚ್ಚಿದಾನಂದ ಕಾರಣಕ್ಕೆ. ಮಂಡ್ಯದ ಮನ್ಮೂಲ್ ರಾಜಚಂದ್ರ 1000 ಓಟಲ್ ಸೋತರು. ವಿಜಯಾನಂದ ಕೂಡ ರೆಬಲ್ ಕ್ಯಾಂಡಿಡೇಟ್ ಆಗಿದ್ರು. ಜೆಡಿಎಸ್ ಬಿಜೆಪಿಯಿಂದ ಅಶೋಕ್ ಜಯರಾಮ್ ಕಂಟೆಸ್ಟ್ ಮಾಡಿದ್ರು. ನಾಗಮಂಗಲದಲ್ಲಿ ಸುರೇಶ್ ಗೌಡರು ಸೋತಿದ್ದು ಬಿಜೆಪಿ ಸುಧಾ ಶಿವರಾಮೇಗೌಡರು 7,000 ಓಟ್ ತಗೊಂಡ್ರು. ಫೈಟರ್ ಬಿ ಕೂಡ 3,000 ತಗೊಂಡ್ರು. ಅಂದ್ರೆ ಜೆಡಿಎಸ್ ನ ಗೆಲುವಿಗೆ ಬ್ರೇಕ್ ಹಾಕಿದ್ದೆ ಬಿಜೆಪಿ ಅವರು. ಈಗ ನಿಖಿಲ್ ಕುಮಾರಸ್ವಾಮಿ ರಾಮನಗರ ಸೋತಿದ್ದು ಯಾಕೆಂದ್ರೆ 12,000 ಓಟ್ನ ಬಿಜೆಪಿ ಗೌತಮ್ ಗೌಡ ತಗೊಂಡ್ರು. 9,000ದಲ್ಲಿ ನಿಖಿಲ್ ಸೋತರು. ಸೊ ಹಾಗಾಗಿ ಬಿಜೆಪಿ ಜೊತೆಗಿನ ಮೈತ್ರಿ ಜೆಡಿಎಸ್ಗೆ ಲಾಭ ಇದೆ. ಸೊ ಈ ಕಾರಣಕ್ಕೆ ಹಳೆ ಮೈಸೂರು ತನಗೆ ಸಿಗುವಂತ ಒಂದು 50 ಸೀಟ್ ಸಿಕ್ಕ 40 ಗೆಲ್ತಾರೆ, 60 ಸೀಟ್ 50 ಗೆಲ್ತಾರೆ. ಆ ಮಟ್ಟಿಗೆ ವಿಶ್ವಾಸ. ಮೈತ್ರಿಯಿಂದ ಲಾಭ ಬಿಜೆಪಿಗಲ್ಲ, ಜೆಡಿಎಸ್ಗೆ. ಲೋಕಸಭೆ ಮೈತ್ರಿ ಬಿಜೆಪಿಗೆ ಲಾಭ ಆಯ್ತು. ಚಿಕ್ಕಬಳ್ಳಾಪುರ ಲೋಕಸಭೆ ಗೆದ್ರು ಬಿಜೆಪಿಯವರು, ಬೆಂಗಳೂರು ಗ್ರಾಮಾಂತರ ಗೆದ್ರು ಬಿಜೆಪಿಯವರು, ಮೈಸೂರು ಗೆದ್ರು ಬಿಜೆಪಿಯವರು, ತುಮಕೂರು ಗೆದ್ರು ಬಿಜೆಪಿಯವರು, ದುರ್ಗಾ ಗೆದ್ರು ಬಿಜೆಪಿಯವರು.
ಇವೆಲ್ಲದರ ಗೆಲುವಿಗೆ JDS ವೋಟ್ ಶಿಫ್ಟ್ ಆಯ್ತು, ಕಾರಣ ಆಯ್ತು. ಅಟ್ ದಿ ಸೇಮ್ ಟೈಮ್ ಲೋಕಸಭೆ ಬಿಜೆಪಿಗೆ ಲಾಭ ಆಗಿದೆ, ವಿಧಾನಸಭೆಯಲ್ಲಿ JDSಗೆ ಆ ಸೀಟ್ಗಳು ಇವೆಲ್ಲ ಲಾಭ ಆಗುತ್ತೆ. ಈಗ ತುರುವೇಕೆರೆ MT ಕೃಷ್ಣಪ್ಪ JDS MLA, ಅರ್ರಪ್ಪೆ ಬಿಜೆಪಿ ಮಸಾಲೆ ಜಯರಾಮ್. ಮಸಾಲೆ ಜಯರಾಮ್ ಟಿಕೆಟ್ ಸಿಕ್ಕಿಲ್ಲ ಅಂತ ತಕ್ಷಣ ಮಸಾಲೆ ಜಯರಾಮ್ ಕಡೆಯವರೆಲ್ಲ ಬಂದ್ಬಿಟ್ಟು ಅಟ್ಲೀಸ್ಟ್ ಒಂದು 10-20% ವೋಟ್ ಬಿಜೆಪಿ ಓಟು ತುರುವೇಕೆರೆ MT ಕೃಷ್ಣಪ್ಪ ಶಿಫ್ಟ್ ಆಗುತ್ತೆ, ಸಹಜವಾಗಿ ಮತ್ತೆ ರಿಪೀಟ್ ಆಗ್ತಾರೆ. ಸೊ ಹಾಗಾಗಿ ಈ ಮೈತ್ರಿಯ ಕಾರಣಕ್ಕೆ ಹೆಚ್ಚು ಸೀಟ್ಗಳು. ಆಮೇಲೆ ಎಲ್ಲರೂ ಹೇಳ್ತಾರೆ ನೆಕ್ಸ್ಟ್ ಕುಮಾರಣ್ಣ ಮುಖ್ಯಮಂತ್ರಿ ಅಂತ. ಬಿಜೆಪಿ ಅವರು ಒಬ್ರು ತುಟಿಕ್ ಪಿಟಿಕ್ ಅಂತ ಇಲ್ಲ, ಮೈತ್ರಿಯಪ್ಪ ಹೈಕಮಾಂಡ್ ತೀರ್ಮಾನ ಮಾಡೋಕೆ ಸುಮ್ನಿರಯ್ಯ ಅಂತ. ಮೌನಂ ಸಮ್ಮತಿ ಲಕ್ಷಣಂ. ಬಿಜೆಪಿ ಅವರೆಲ್ಲ ಕುಮಾರಸ್ವಾಮಿ ಅವ್ರ ಮುಖ್ಯಮಂತ್ರಿ ಮಾಡಕ್ಕೆ ರಾಜ್ಯದವ್ರು ರೆಡಿ ಆಗ್ಬಿಟ್ಟವ್ರೆ. ಕುಮಾರಸ್ವಾಮಿ ಅವ್ರನ್ನ ಮೈತ್ರಿ ಸರ್ಕಾರ ಬರುತ್ತೆ, ಬಂದಾಗ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ಲಿ ಅಂತ ಬಿಜೆಪಿ ಅವ್ರು ರೆಡಿ ಆಗವ್ರೆ. ಹಾಗಾಗಿ ಒಬ್ರದ್ದು ತಕರಾರಿಲ್ಲ. ನೋಡೋಣ ಮುಂದೆ. ಗವರ್ನರ್ ಗಣರಾಜ್ಯೋತ್ಸವ ಭಾಷಣ ಮಾಡಲ್ವಾ? ಕರ್ನಾಟಕದಲ್ಲಿ ರಾಜ್ಯಪಾಲರು ಹಾಗೂ ರಾಜ್ಯ ಸರ್ಕಾರದ ನಡುವೆ ಮತ್ತೊಂದು ಸುತ್ತಿನ ಸಂಘರ್ಷಕ್ಕೆ ವೇದಿಕೆ ಸಿದ್ಧವಾಗ್ತಿರುವ ಸೂಚನೆಗಳು ಕಂಡುಬಂದಿವೆ. ಈ ಬಾರಿ ಸರ್ಕಾರ ಸಿದ್ಧಪಡಿಸಿರುವ ಗಣರಾಜ್ಯೋತ್ಸವದ ಭಾಷಣದಲ್ಲಿ ಕೇಂದ್ರ ಸರ್ಕಾರದ ನೀತಿಗಳ ಕುರಿತು ತೀವ್ರ ಟೀಕೆಗಳಿರುವುದು ರಾಜ್ಯಪಾಲರ ಅಸಮಾಧಾನಕ್ಕೆ ಕಾರಣವಾಗಿದೆ ಎಂದು ತಿಳಿದು ಬಂದಿದೆ. ಟೀಕೆ ಮಾಡುವ ಅಂಶಗಳಿದ್ದರೆ ಅದನ್ನು ಓದಲು ಸಾಧ್ಯವಿಲ್ಲ. ಸರ್ಕಾರ ತಿದ್ದುಪಡಿ ಮಾಡದಿದ್ರೆ ನಾನೇ ಸಿದ್ಧಪಡಿಸಿದ ಭಾಷಣವನ್ನು ಓದ್ತೇನೆ ಅಂತ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಪಟ್ಟು ಹಿಡಿದಿದ್ದಾರೆ ಎನ್ನಲಾಗ್ತಾ ಇದೆ. ಬಿಜೆಪಿ ಬಯಕೆ ಸಿಎಂ ಬೈಬೇಕು, ಇವರೇ ಬೈಬೇಕು, ರಾಜ್ಯಪಾಲರ ಹತ್ರ ಯಾಕೆ ಬಯಸ್ಬೇಕು? ನರೇಂದ್ರ ಮೋದಿನ ಬಯಕೆ, ಅಮಿತ್ ಶಾನ್ ಬಯಕೆ, ಬಿಜೆಪಿನ ಬಯಕೆ ಸಿದ್ದರಾಮಯ್ಯನವರು, ಸಂತೋಷ್ ಲಾಡು, DK ಶಿವಕುಮಾರ್ ಇವರೇ ಬೈಬೇಕು. ರಾಜ್ಯಪಾಲರು ಬಿಜೆಪಿ ಬಂದವರ ಕಾರಣಕ್ಕೆ ಅವ್ರ ಕೈಲಿ ಬರೆದ್ಬಿಟ್ಟು ಯಾಕೆ ಓದ್ಸರಿ? ಈ ಸಂಘರ್ಷ ಬಹಳ ಫೈಟ್ ಮಜಾ ಐತಿ ಅವ್ರಿಗೆ ಗುದಾಡಕ್ಕೆ. ಕಿತ್ತಾಡೋದು, ಬೈದಾಡೋದು, ಒಡೆದಾಡೋದ್ರೆ ನಿಮ್ಗಳ ಕೆಲಸ. ರಾಜ್ಯಪಾಲರಾದ್ಮೇಲೆ ಅವ್ರು ಅದ್ರ ಹೊರತಾಗಿರ್ತಾರೆ, ಹಂಗನ್ಬಿಟ್ಟು ಅವ್ರ ಹತ್ರ ನೀವು ಓದ್ಸಕ್ಕೋರ ಅವ್ರು ಓದಲ್ಲ. ಏನೋ ಬಟ್ ದಿಸ್ ಇಸ್ ನಾಟ್ ಗುಡ್. ಕೇಳ್ಬೇಕು ಮಾತಾ ಅಂದ್ರೆ ಅಯ್ಯೋ ದೇವ್ರೆ, ಯಾವನ್ ಕೇಳ್ತಾನೆ? ಇವತ್ತು MLA ಮಾತು ಕೇಳಲ್ಲ, ಮಂತ್ರಿನೇ ಮಾತು ಕೇಳಲ್ಲ, ರಾಜ್ಯಪಾಲರು ಹೆಂಗ್ ಕೇಳ್ತಾರೆ? ಕೇಳಲ್ಲ. ಶಾಸಕ ಸುರೇಶ್ ಗೌಡ ಒಂದಷ್ಟು ಬಾಂಬ್ ಹಾಕವ್ರಂತೇನು. ಗವರ್ನರ್ ಹಾಗೂ ರಾಜ್ಯ ಸರ್ಕಾರದ ನಡುವೆ ಸಂಘರ್ಷದ ಹೊತ್ತಲ್ಲಿ ಬಿಜೆಪಿ ಶಾಸಕ ಸುರೇಶ್ ಗೌಡ ಹೊಸ ಬಾಂಬ್ ಸಿಡಿಸಿದ್ದಾರೆ. ಈ ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದೆ. ತುಮಕೂರಲ್ಲಿ ಮಾತನಾಡಿದ ಸುರೇಶ್ ಗೌಡ, ರಾಜ್ಯದಲ್ಲಿ ರಾಜ್ಯಪಾಲರು ರಾಷ್ಟ್ರಪತಿ ಆಡಳಿತ ಇರ್ತಾರೆ, ಅಸಂವಿಧಾನಿಕವನ್ನ ನನ್ನ ಕೈಯಲ್ಲಿ ಓದಿಸಬೇಡಿ ಅಂತ ಈಗಾಗಲೇ ರಾಜ್ಯಪಾಲರು ತೋರಿಸಿದ್ದಾರೆ. ಇನ್ನಾದರೂ ಕಾಂಗ್ರೆಸ್ನವರು ರಾಜ್ಯಪಾಲರನ್ನ ಗೌರವಯುತವಾಗಿ ನಡೆಸಿಕೊಳ್ಬೇಕು, ಇಲ್ದಿದ್ದರೆ ರಾಜ್ಯಪಾಲರು ರಾಷ್ಟ್ರಪತಿ ಆಡಳಿತ ಇರ್ತಾರೆ, ಕಾಂಗ್ರೆಸ್ ಅನ್ನ ರಾಜ್ಯದಿಂದ ತೊಲಗಿಸ್ತಾರೆ ಅಂತ ಎಚ್ಚರಿಕೆ ನೀಡಿದರು. ಅವೆಲ್ಲ ಮಾಡಕ್ಕಾಗಲ್ಲ, ಬಟ್ ಕಾಂಗ್ರೆಸ್ ಅವರು ಅರ್ಥ ಮಾಡ್ಕೋಬೇಕು. ಮೋದಿ ನಿಂತ್ಕೊಂಡು ಗಂಟೆಗಟ್ಲೆ ಬೈರಿ, ಮಲ್ಲಿಕಾರ್ಜುನ್ ಖರ್ಗೆ ಬೈಲಿ, ಪ್ರಿಯಾಂಕ್ ಖರ್ಗೆ ಬೈಲಿ, ಸಿದ್ದರಾಮಯ್ಯ ಬೈಲಿ, ರಾಜ್ಯಪಾಲರ ಭಾಷಣದಲ್ಲಿ ಜನರಿಗೆ ಸಂದೇಶ ಕೊಡಿ. ಇದು ಹೊಸ ಚಾಳಿ, ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಕೇಂದ್ರ ಸರ್ಕಾರನ ಬಯಕ್ ನಿಮ್ಗೆ ಅವಕಾಶ ಐತೆ, ಪ್ರೆಸ್ ಮೀಟ್ ಮಾಡಿ ಬೈರಿ, ಅಡ್ವರ್ಟೈಸ್ ಕೊಟ್ಬಿಟ್ಟು ಬೈರಿ. ರಾಜ್ಯಪಾಲರನ್ನ ರಾಜಕೀಯಕ್ಕೆ ಮೀನ್ಸ್ ಜನರ ಅಭಿವೃದ್ಧಿಗೆ ಏನ್ ಮಾಡ್ತೀರಿ ಅಂತ ಹೇಳಕ್ ಬಳಸ್ಕೊಳ್ಳಿ, ರಾಜಕಾರಣ ಮಾಡಕ್ ಬಳಸ್ಕೋಬೇಡಿ. ದಿಸ್ ಇಸ್ ಒಳ್ಳೇದಲ್ಲ ಈ ಬೆಳವಣಿಗೆ ಅಷ್ಟೇ. ಅದು ಇನ್ನೇನಪ್ಪ, ಇವ್ರಿಗೆ ಐತೆ ಮೈಕು ಎಲ್ಲ, ಭಾಷಣ ಮಾಡ್ಲಿ. ಕರ್ನಾಟಕಕ್ಕೆ ಅನ್ಯಾಯ ಆಗ್ತಿದೆಯಾ? ಗಣರಾಜ್ಯೋತ್ಸವ ವೇಳೆ ದಿಲ್ಲಿಯ ಕರ್ತವ್ಯ ಪಥದಲ್ಲಿ ಕರ್ನಾಟಕದ ಟ್ಯಾಬ್ಲೋ ಹೋಗ್ತಿಲ್ಲ. ಈ ಬಗ್ಗೆ ನಮ್ಮ ರಾಜ್ಯದಿಂದ ಎಲೆಕ್ಟ್ ಆಗಿರ್ತಕ್ಕಂಥ 4 ಬಿಜೆಪಿಗರನ್ನ ಕೇಳಬೇಕಿದೆ. ಹೀಗಂತ ಶಾಸಕ ಪ್ರದೀಪ್ ಈಶ್ವರ್ ಕೆಂಡಾಮಂಡಲರಾಗಿದ್ರು. ಗುಜರಾತ್, ಕೇರಳ, ತಮಿಳುನಾಡು, ಪುದುಚೇರಿಗಳ ಟ್ಯಾಬ್ಲೋಗಳು ಹೋಗ್ತಿವೆ. ಯಾಕಂದ್ರೆ ಇಲ್ಲೆಲ್ಲ ಎಲೆಕ್ಷನ್ ನಡೀತಿದೆ. ಬಿಜೆಪಿಗರು ಕರ್ನಾಟಕಕ್ಕೆ ಅವಮಾನ ಮಾಡ್ತಿದ್ದಾರೆ. ಗವರ್ನರ್ ಮೂಲಕ ಮಾಡಿದ್ರು, ಈಗ ರಿಪಬ್ಲಿಕ್ ಡೇನಲ್ಲೂ ಮಾಡ್ತಿದ್ದಾರೆ. ಯಾರಾದ್ರೂ ಎಂಪಿಗೆ ಯೋಗ್ಯತೆ ಇದ್ರೆ ಈ ವಿಚಾರವಾಗಿ ರಿಯಾಕ್ಟ್ ಮಾಡಿ ಅಂತ ಆಗ್ರಹಿಸಿದ್ದಾರೆ. ಅವಕಾಶ ಕೊಡ್ಬೇಕಪ್ಪ. ನಾವೇನ್ ಕಸ ಕಳಿಸಿರ್ತೀವೇನೋ ಅಲ್ಲಿ, ನಮ್ಮ ರಾಜ್ಯದ ಹೆಮ್ಮೆ ಯಾವ್ದೋ ಒಂದು ಸಬ್ಜೆಕ್ಟ್ ಕಂಡು ಹೋಗ್ತಿರ್ತೀವಿ, ಕೊಡ್ಬೇಕು. 28 ಜನ ಎಂಪಿಗಳವ್ರು ನಮ್ಮಲ್ಲಿ. ಕರ್ನಾಟಕದ ಟ್ಯಾಬ್ಲೋವನ್ನ ರಿಜೆಕ್ಟ್ ಮಾಡಕ್ ಕಾರಣ ಕೊಡಬೇಕು. ಪುದುಚೇರಿ ಒಂದು MP ಇರೋ ಕ್ಷೇತ್ರ, ಅದು ರಾಜ್ಯ, ಅದು ಕೇಂದ್ರಾಡಳಿತ ಪ್ರದೇಶ, ಅಲ್ಲೇ ಕೊಡ್ತೀರ, ನಮ್ಮ ಕೊಡಲ್ಲ ಅಂದ್ರೆ ಇವು ಅತಿ ಆಯ್ತು ಗಾಂಚಲಿ. ಬಟ್ ರಿಜೆಕ್ಟ್ ಕಾರಣ ಏನು ಹುಡುಕ್ಬೇಕಷ್ಟೇ. ರಿಜೆಕ್ಟ್ ಕಾರಣ ನಮ್ಮವ್ರ ಹತ್ರ ಕಳಪೆ ಕೊಟ್ಟಿರಲ್ವಲ್ಲ, ಸರಿ ಇಲ್ಲ ಇದು. ಬ್ಯಾನರ್ ಬಳಿಕ ಬೆಂಕಿ ರಾಜಕಾರಣ. ಬಳ್ಳಾರಿಯಲ್ಲಿ ಬ್ಯಾನರ್ ಬಳಿಕ ಇದೀಗ ಬೆಂಕಿ ರಾಜಕೀಯ ಶುರುವಾಗಿದೆ. ಶಾಸಕ ಜನಾರ್ದನ್ ರೆಡ್ಡಿಗೆ ಸೇರಿದ ಮಾಡೆಲ್ ಹೌಸ್ಗೆ ಬೆಂಕಿ ಬಿದ್ದು ಸುಮಾರು 1.25 ಕೋಟಿ ಮೌಲ್ಯದ ವಸ್ತುಗಳು ನಾಶವಾಗಿವೆ. ಘಟನೆಗೆ ಸಂಬಂಧಪಟ್ಟಂತೆ ಒಟ್ಟು 8 ಮಂದಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇದೇ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಕಾಂಗ್ರೆಸ್ ಶಾಸಕ ಭರತ್ ರೆಡ್ಡಿ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ನಮ್ಮ 200 ಎಕರೆ ಲೇಔಟ್ ಮೇಲೆ ಕಣ್ಣಾಕಿ ಹುಡುಗರನ್ನ ಕಳಿಸಿದ್ದಾರೆ, ಅವರು ಬಂದು ಬೆಂಕಿ ಹಾಕಿದ್ದಾರೆ. ಅದ್ರೀಗ ಯಾರೋ ರೀಲ್ಸ್ ಮಾಡೋದಕ್ಕೆ ಬಂದ ಹುಡುಗರು ಬೆಂಕಿ ಹಚ್ಚಿದ್ದಾರೆ ಅಂತ ಹೇಳ್ತಿದ್ದಾರೆ. ಗಾಂಜಾ ಮತ್ನಳ್ಳಿ ಕೆಲಸ ಮಾಡಿರಬೇಕು. ಬಂಧಿಸಿದ ಆರೋಪಿಗಳ ರಕ್ತ ಪರೀಕ್ಷೆ ಮಾಡಿಸಬೇಕು. ನಮ್ಮ ಮನೆ ಎದುರು ನಡೆದ ಗಲಾಟೆ ಹಾಗೂ ಬೆಂಕಿ ಪ್ರಕರಣಗಳನ್ನ CBIಗೆ ಕೊಟ್ರೆ ಮಾತ್ರ
ನ್ಯಾಯ ಸಿಗುತ್ತೆ ಅಂತ ಜನಾರ್ದನ್ ರೆಡ್ಡಿ ಹೇಳಿದರು. ಬಳ್ಳಾರಿ ಇವ್ರು ಕೋಟೆ ಕಟ್ಕೊಂಡಿದ್ರು, ಇವ್ರ ಗಾಂಚಲಿ ಇವ್ರ ಕಿತ್ತಾಟದಲ್ಲಿ ಅದು ಅವಕಾಶ ಆಯಿತು. ಸೂರ್ಯನಾರಾಯಣ ರೆಡ್ಡಿ ಕುರುಗೋಡ್ನ JDS MLA 2004 ಸನ್ನಿವೇಶ. ಅದಾದ್ಮೇಲೆ ಈಗ ಅವ್ರ ಮಗ ಭರತ್ ರೆಡ್ಡಿ MLA ಆಗವ್ರೆ ಬಳ್ಳಾರಿಗೆ. ಬಳ್ಳಾರಿಯಲ್ಲಿ ನಾಗೇಂದ್ರ ಮೊದಲು ಬಿಜೆಪಿನೇ, ಈ ಕಾಂಗ್ರೆಸ್ MLA. ಸಂತೋಷ್ ಲಾಡ್ ಬಳ್ಳಾರಿ ಮೂಲದವರು, ಬಟ್ ಅವರು ಧಾರವಾಡದ ರಾಜಕಾರಣ ಮಾಡ್ತಾವ್ರೆ. ಈ ಹಿಂದೆ ರಾಜಕಾರಣ ಇಷ್ಟೊಂದು ವರ್ಷ ಆಗಿರ್ಲಿಲ್ಲ, ಬಟ್ ಈಗ ಬೆಂಕಿ ಹಚ್ಚ ಮಟ್ಟಿಗೆ, ಸಾಯಿಸೋ ಮಟ್ಟಿಗೆ, ಗುಂಡುಡಿಯ ಮಟ್ಟಿಗೆ ಬಂದ್ ನಿಂತೈತೆ. ಪಾಪ ಆ ಕಾರ್ಯಕರ್ತನ ಬಲಿ ಕೊಟ್ಟರು, ಕಾರ್ಯಕರ್ತನ ಸಾಯಿಸಿ ಅನ್ಯಾಯ ಮಾಡಿದ್ರು. ಇಂಥ ವರ್ಷ ಪಾಲಿಟಿಕ್ಸ್ ಇದೆಯಲ್ಲ, ಇದು ಸರಿಯಲ್ಲ. ಇದು ಯಾರು ಮಾಡಿದ್ರು SK ಕೆಲಸನೇ, ಒದ್ದೊಳಕ್ ಹಾಕ್ಬೇಕು ಅವ್ರನ್ನ. ಬಟ್ ನಮ್ಮ ಪಾರ್ಟಿ, ಆಡಳಿತಾರೂಢ ಪಾರ್ಟಿಯವ್ರು ಮಾಡಿದ್ರೆ ಅವ್ರನ್ನ ಸೇಫ್ ಮಾಡೋದು, ವಿಪಕ್ಷದವ್ರು ಮಾಡಿದ್ರೆ ಒದ್ದೊಳಕ್ ಹಾಕೋದು. ನಾಳೆಗೆ ಅವ್ರು ಬಂದಾಗ ಏನ್ ಮಾಡ್ತಾರೆ? ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಒಳ್ಳೆ ಬೆಳವಣಿಗೆ ಅಲ್ಲ. ನುಡಿದಂತೆ ನಡೆದಿದ್ದೇವೆ ಎಂದು ಸಿದ್ದರಾಮಯ್ಯ ಪುನರುಚ್ಚಾರ. ಹುಬ್ಬಳ್ಳಿಯಲ್ಲಿಂದು ವಸತಿ ಇಲಾಖೆ ಹಾಗೂ ರಾಜ್ಯ ಗೃಹ ಮಂಡಳಿಯಿಂದ ಮನೆಗಳ ಹಂಚಿಕೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಗೃಹ ಮಂಡಳಿ ನಿರ್ಮಿಸಿರ್ತಕ್ಕಂಥ 42,345 ಮನೆಗಳು ಹಾಗೂ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ 46,000 ಮನೆಗಳನ್ನ ಅರ್ಹ ಫಲಾನುಭವಿಗಳಿಗೆ ಸಿಎಂ ಸಿದ್ದರಾಮಯ್ಯ ಅವರು ವಿತರಿಸಿದರು. ಕಾರ್ಯಕ್ರಮದಲ್ಲಿ ಬಹುತೇಕ ಸಚಿವ ಸಂಪುಟದ ನಾಯಕರು, ಸ್ಥಳೀಯ ಕಾಂಗ್ರೆಸ್ಸಿಗರು ಭಾಗಿಯಾಗಿದ್ದರು. ಸರ್ಕಾರಿ ಕಾರ್ಯಕ್ರಮ ಅನ್ನೋದಕ್ಕಿಂತ ಕಾಂಗ್ರೆಸ್ ಪಕ್ಷದ ಶಕ್ತಿ ಪ್ರದರ್ಶನದಂತೆ ವಾಸವಾಗ್ತಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಭಾಷಣ ಮಾಡಿದ ಸಿದ್ದರಾಮಯ್ಯ ವಿಪಕ್ಷಗಳ ವಿರುದ್ಧ ಗುಡುಗಿದ್ದಾರೆ. ನಾವು ಹೇಳಿದ್ದನ್ನೆಲ್ಲ ಮಾಡಿ ನುಡಿದಂತೆ ನಡೆದಿದ್ದೇವೆ. ವಿಪಕ್ಷಗಳು ಹೇಳಿದ್ದನ್ನ ಮಾಡದೆ ನಮ್ಮ ಬಗ್ಗೆ ಸುಳ್ಳು ಹೇಳಿಕೊಂಡು ತಿರುಗ್ತಿದ್ದಾರೆ. ವಿದೇಶದಿಂದ ಕಪ್ಪು ಹಣ ತಂದು ಎಲ್ಲರ ಖಾತೆಗೆ 15 ಲಕ್ಷ ಹಾಕ್ತೀವಿ ಎಂದಿದ್ರು, ಈಗ ಹಾಕಿದ್ರ? ಮಹದಾಯಿ, ಕೃಷ್ಣಾ ಮೇಲ್ದಂಡೆ, ಭದ್ರಾ ಮೇಲ್ದಂಡೆ ಎಲ್ಲದರಲ್ಲೂ ಮಾತು ತಪ್ಪಿದ್ದಾರೆ. ರಾಜ್ಯದ ಜನತೆಗೆ ವಂಚಿಸಿದೆ ಅಂತ ವಾಗ್ದಾಳಿ ನಡೆಸಿದ್ರು. ಗುಡ್, ಸಿದ್ದರಾಮಯ್ಯವರು ಗಟ್ಟಿ ಭಾಷಣ ಮಾಡೋರೆ. ರಾಜೀವ್ ಗೌಡಗೆ ಮತ್ತೊಂದು ಶಾಕ್. ಬ್ಯಾನರ್ ವಿಚಾರಕ್ಕೆ ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತ ಅಮೃತ ಅವರಿಗೆ ಕರೆ ಮಾಡಿ ಬೆದರಿಕೆ ಹಾಕಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜೀವ್ ಗೌಡನ ಜಾಮೀನು ಅರ್ಜಿ ವಜಾಗೊಂಡಿದೆ. ನಿರೀಕ್ಷಣಾ ಜಾಮೀನು ಕೋರಿ ರಾಜೀವ್ ಗೌಡ ಸಲ್ಲಿಸಿದ ಅರ್ಜಿಯನ್ನ ಚಿಕ್ಕಬಳ್ಳಾಪುರ 2ನೇ ಹೆಚ್ಚುವರಿ ಸೆಷನ್ಸ್ ಕೋರ್ಟ್ ವಜಾ ಮಾಡಿ ಆದೇಶ ಹೊರಡಿಸಿದೆ. ಆರೋಪಿ ರಾಜೀವ್ ಗೌಡ ಪರ ವಕೀಲ ವಿವೇಕ್ ಸುಬ್ಬಾರೆಡ್ಡಿ ವಾದ ಮಂಡಿಸಿದರೆ, ದೂರುದಾರೆ ಪರ PP ಸುಮತಿ, ಶಾಂತಾ ಮೇರಿ ವಾದ ಮಂಡಿಸಿದರು. ಪೌರಾಯುಕ್ತೆಗೆ ನಿಂದಿಸಿರ್ತಕ್ಕಂಥ ಪ್ರಕರಣದಲ್ಲಿ ರಾಜೀವ್ ಗೌಡ ವಿರುದ್ಧ ಶಿಡ್ಲಘಟ್ಟ ಪೊಲೀಸರು 4 ನೋಟಿಸ್ ಜಾರಿ ಮಾಡಿದ್ದಾರೆ. ಆದ್ರೆ ಮನೆಗಳಿಗೆ ಬೀಗ ಜಡಿದು ರಾಜೀವ್ ಗೌಡ ತಲೆಮರೆಸಿಕೊಂಡಿದ್ದಾರೆ. ಅವರ ಪತ್ನಿ ಸಹನಾ ಕೂಡ ಮನೆಯಲ್ಲಿ ಇಲ್ಲ ಎಂಬ ಮಾಹಿತಿ ಲಭ್ಯವಾಗಿದೆ. ನಮ್ಮ ಪೊಲೀಸರು ಬೇರೆ ವಿಷಯದಲ್ಲಿ ಸ್ಟ್ರಾಂಗು. ಕಾಂಗ್ರೆಸ್ ಅವ್ರು ತಪ್ಪು ಮಾಡಿದ್ರೆ ಅರೆಸ್ಟ್ ಮಾಡಕ್ ಆಗಲ್ಲ, ಯಾಕಂದ್ರೆ ಆಡಳಿತಾರೂಢ ಪಾರ್ಟಿ. ಅದ್ ಬಿಟ್ಟು ಹೊರಗಡೆ ಬರಬೇಕು. ಕಾಕಿ ಸರ್ಕಾರ ಬರ್ತವೆ, ಹೋಯ್ತವೆ. ಈ ರಾಜ್ಯವನ್ನ ಕೆಂಗಲ್ ಹನುಮಂತವರಿಂದ ಇವತ್ತಿನವರೆಗೂ ಸಿದ್ದರಾಮಯ್ಯವ್ರಿಗೆ ಆಳ್ವಿಕೆ ಮಾಡೋರೆ. SM ಕೃಷ್ಣ, ಧರ್ಮ್ ಸಿಂಗು, ದೇವರಾಜ್ ಅರಸು ಅವರು, ಬಂಗಾರಪ್ಪನವರು, ಮೊಯ್ಲಿ ಅವರು, ಕುಮಾರಸ್ವಾಮಿ ಅವರು, ಯಡಿಯೂರಪ್ಪನವರೆಲ್ಲ ರಾಜ್ಯ ಜನ ಶಾಶ್ವತ ರಾಜಕಾರಣಿಗಳಲ್ಲ. ಅಧಿಕಾರದಲ್ಲಿರೋ ಪಾರ್ಟಿಗಳಿಗೆ ಯಾವುದೇ ಕಾರಣಕ್ಕೂ ತಲೆಬಾಗಿ ನಡಿಬೇಡಿ. ಕಾಂಗ್ರೆಸ್ ಇಂದ ಅಲ್ಲೇ ವಜಾ ಮಾಡಾಗೈತೆ. ಎಂತೆಂತವ್ರನ್ನ ಹಿಡ್ಕೊಬತ್ತಾರಪ್ಪ. ಏನ್ ದುಬೈಗೆ ಹೋಗ್ಬಿಟ್ಟಿದಾರ ರಾಜೀವ್ ಗೌಡ? ಪಾಕಿಸ್ತಾನಕ್ಕೆ ಹೋಗ್ಬಿಟ್ಟಿದಾರ ರಾಜೀವ್ ಗೌಡ? ಸರ್ಕಾರಗಳು ಕೆಟ್ಟ ಹೆಸರು ತಗೋಬೇಕು, ಇಲಾಖೆಗಳಲ್ಲ. ಒಂದು ಒಳಕ್ ಹಾಕ್ಬೇಕು ಈ ವಿಷಯದಲ್ಲಿ ಯಾರೇ ತಪ್ಪು ಮಾಡಿದ್ರು. ಯಾಕಂದ್ರೆ ಇಲಾಖೆ ಬಗ್ಗೆ, ಸರ್ಕಾರದ ಬಗ್ಗೆ ನಂಬಿಕೆನಿಲ್ಲ ಜನಗಳಿಗೆ, ಇಲಾಖೆ ಬಗ್ಗೆ ನಂಬಿಕೆ ಹೋಗ್ಬಿಡುತ್ತೆ. ಪರಮೇಶ್ವರಪ್ಪ ಬಹಳ ಸಾಫ್ಟು ಸೀದಾ ಮನುಷ್ಯ. ಯಾಕೆ ಈ ವಿಷಯದಲ್ಲಿ ಹಿಂಜರಿತಾರೋ ಗೊತ್ತಿಲ್ಲ. ಈಗಾಗಲೇ ಮರ್ಯಾದೆ ಹೋಗಿದ್ಯಾ ರಾಜೀವ್ ಗೌಡನ್ ಕಾರಣಕ್ಕೊಂದಷ್ಟು. ಅವ್ನ ಅರೆಸ್ಟ್ ಮಾಡಿದ್ರೆ ಏನಾಗುತ್ತೆ, ಒಂದ್ ಸ್ವಲ್ಪ ನಂಬಿಕೆ ಬರುತ್ತೆ. ಈ ಕಾಂಗ್ರೆಸ್ ಅವ್ರು ನೋಡು, ಅವ್ರ ಪಾರ್ಟಿ ಅವ್ರನ್ನ ಬಿಡ್ಲಿಲ್ಲ, ಒಳಕ್ ಹಾಕಿದ್ರು ಅಂತ ಹಾಕ್ಬೇಕಷ್ಟೇ. ಭಾರತದ ಮೇಲಿನ 50% ಸುಂಕ ಇಳಿಕೆ. ಭಾರತದ ಮೇಲಿನ ಹೆಚ್ಚುವರಿ ಸುಂಕ ತಗ್ಗಿಸುವ ನಿರ್ಧಾರಕ್ಕೆ ಅಮೆರಿಕ ಬಂದಿದೆ. ಈ ಬಗ್ಗೆ ಮಾಧ್ಯಮವೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಅಮೆರಿಕದ ಖಜಾನೆ ಕಾರ್ಯದರ್ಶಿ ಸ್ಕಾಟ್ ಬೆಸೆಂಟ್ ಮಾಹಿತಿ ನೀಡಿದ್ದಾರೆ. ಭಾರತದ ಮೇಲೆ 50% ಸುಂಕ ವಿಧಿಸಿದಾಗಿನಿಂದ ರಷ್ಯಾದಿಂದ ತೈಲ ಖರೀದಿಸುವುದು ಗಮನಾರ್ಹವಾಗಿ ಕಡಿಮೆಯಾಗಿದೆ. ಪ್ರಸ್ತುತ 50% ಸುಂಕ ಶಾಶ್ವತವಾಗಿ ಇರೋದಿಲ್ಲ ಅಂತ ಹೇಳಿದ್ದಾರೆ. ಈ ಮೂಲಕ ಹೆಚ್ಚುವರಿ ಸುಂಕಗಳನ್ನು ತೆಗೆದುಹಾಕುವ ಸಾಧ್ಯತೆ ಇದೆ ಬಗ್ಗೆ ಸುಳಿವನ್ನು ಕೊಟ್ಟಿದ್ದಾರೆ. ಅಮೆರಿಕ ಅಂತ ಕಿತ್ತೋದ, ಅಮೆರಿಕ ಅಂತ ಈ ತರ ಹುಚ್ಚುತನದ ನಿರ್ಧಾರಗಳು ತೆಗೆದುಕೊಳ್ಳೋ ದೇಶ ಸದ್ಯಕ್ಕಿಲ್ಲ. ಅದು ಟ್ರಂಪ್, ನಾಟ್ ಅಮೆರಿಕ ಅಂತ ತಪ್ಪಾಗುತ್ತೆ. ಟ್ರಂಪ್ ಹುಚ್ಚಾಟಗಳಿವೆಲ್ಲ. ನೋಡೋಣ ಏನಾಗುತ್ತೆ. ತಾವೇನು ಹೇಳ್ತೀರಿ ಈ ಬಗ್ಗೆ? ಕಾಮೆಂಟ್ ಮಾಡಿ. ಧನ್ಯವಾದ. 2028ಕ್ಕೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತಾರ? ಕಾಮೆಂಟ್ ಮಾಡಿ. ರಾಜ್ಯಪಾಲರ ಕೈಯಲ್ಲಿ ಕೇಂದ್ರದ ವಿರುದ್ಧ ವಾಗ್ದಾಳಿ ಮಾಡಿಸುವ ಭಾಷಣಗಳನ್ನ ಮಾಡಿಸೋದು ಸರಿಯೇ ತಪ್ಪೆ? ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸುದ್ದಿಯನ್ನು ಮುಗಿಸ್ತೇನೆ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.